ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿನಲ್ಲಿ ಹೂಡಿಕೆ ಮಾಡಬೇಕು ಅಂದಾಗ ಇವತ್ತು ಎಲ್ಲರ ಬಾಯಲ್ಲಿ ಕೇಳಿ ಬರ್ತಿರೋ ಹೆಸರು ಬಾಗಲೂರು. ಒಂದು ಕಾಲದಲ್ಲಿ ಕೇವಲ ಕೆಂಪು ಮಣ್ಣಿನ ತೋಟಗಳು ಮತ್ತು ರಾಗಿ ಹೊಲಗಳಿಂದ ಕೂಡಿದ್ದ ಈ ಪ್ರದೇಶ ಇವತ್ತು ಸದ್ದಿಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಏರೋಸ್ಪೇಸ್ ಹಬ್ ಆಗಿ ಮಾರ್ಪಟ್ಟಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೂಗಳತೆಯ ದೂರದಲ್ಲಿರುವ ಬಾಗಲೂರು ಇವತ್ತು ಬೆಂಗಳೂರಿನ ಭವಿಷ್ಯದ ಮೋಸ್ಟ್ ವಾಂಟೆಡ್ ವಿಳಾಸವಾಗಿ ಹೊರಹೊಮ್ಮುತ್ತಿದೆ. ಹೆಸರಿನ ವೈಶಿಷ್ಟ್ಯ, ಕೃಷಿಯ ಸೊಗಡಿನಿಂದ ಕಂಪನಿಗಳ ಗತ್ತಿನವರೆಗೆ. ಬಾಗಲೂರು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಮೈಸೂರು ಮಹಾರಾಜರ ಕಾಲದ ಕೃಷಿ ವೈಭವ. ಉತ್ತರ ಬೆಂಗಳೂರಿನ ಈ ಭಾಗವು ಉತ್ತಮ ಮಣ್ಣಿನ ಸಾರಕ್ಕೆ ಹೆಸರಾಗಿತ್ತು. ಆದರೆ 2008ರಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಾರ್ಯಾರಂಭ ಮಾಡಿದ ಮೇಲೆ ಈ ಹಳ್ಳಿಯ ಅದೃಷ್ಟವೇ ಬದಲಾಯಿತು. ಹಳ್ಳಿಯ ಸೊಗಡನ್ನ ತನ್ನ ಒಡಲಲ್ಲಿಟ್ಟುಕೊಂಡೇ ಇಂದು ಇಲ್ಲಿ ವಿಶ್ವದ ದೈತ್ಯ ಕಂಪನಿಗಳ ಬೋರ್ಡ್ಗಳು ರಾರಾಜಿಸುತ್ತಿವೆ. ಇದು ಹಳ್ಳಿ ಗಾಳಿಯ ತಂಪು ಮತ್ತು ಆಧುನಿಕ ಉದ್ಯಮದ ವೇಗ ಎರಡನ್ನು ಅಪ್ಪಿಕೊಂಡಿರುವ ವಿಶೇಷ ತಾಣ. ಏರೋಸ್ಪೇಸ್ ಪಾರ್ಕ್ ಬೆಂಗಳೂರಿನ ಹೊಸ ಆರ್ಥಿಕ ಶಕ್ತಿ. ಬಾಗಲೂರಿನ ಅಸಲಿ ಗತ್ತು ಇರೋದು ಇಲ್ಲಿನ KIADP ಏರೋಸ್ಪೇಸ್ ಮತ್ತು IT ಪಾರ್ಕ್ನಲ್ಲಿ. ಸುಮಾರು 900 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿರುವ ಈ ಬೃಹತ್ ಪಾರ್ಕ್ ಇವತ್ತು ಜಾಗತಿಕ ಕಂಪನಿಗಳಾದ ಬೋಯಿಂಗ್, ಏರ್ಬಸ್ ಮತ್ತು ಶೆಲ್ ನಂತಹ ಸಂಸ್ಥೆಗಳಿಗೆ ಆಸರಿಯಾಗಿದೆ. ಸಾವಿರಾರು ಎಂಜಿನಿಯರ್ಗಳು ಮತ್ತು ತಾಂತ್ರಿಕ ನಿಪುಣರಿಗೆ ಇದು ಇವತ್ತು ಕರ್ಮಭೂಮಿ. ಈ ಇಂಡಸ್ಟ್ರಿಯಲ್ ಹಬ್ನಿಂದಾಗಿ ಬಾಗಲೂರು ಕೇವಲ ಮನೆಗಳಿರೋ ಏರಿಯಾ ಆಗಿ ಉಳಿಯದೆ ಬೆಂಗಳೂರಿನ ಪ್ರಮುಖ ಆರ್ಥಿಕ ಶಕ್ತಿಯಾಗಿ ಮೆರೆತಿದೆ. ಕನೆಕ್ಟಿವಿಟಿಯ ಕಿಂಗ್, ವಿಮಾನ ನಿಲ್ದಾಣದ ಹೆಬ್ಬಾಗಿಲು. ಬಾಗಲೂರಿನ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇರುವ ಸಾಮೀಪ್ಯ. ಇಲ್ಲಿಂದ ಕೇವಲ 15-20 ನಿಮಿಷಗಳಲ್ಲಿ ನೀವು ವಿಮಾನ ನಿಲ್ದಾಣ ತಲುಪಬಹುದು. ಇದಲ್ಲದೆ ಹೆಣ್ಣೂರು ಬಾಗಲೂರು ರಸ್ತೆಯು ನಗರದ ಹೃದಯ ಭಾಗಕ್ಕೆ ಸುಲಭ ಸಂಪರ್ಕ ಕಲ್ಪಿಸುತ್ತದೆ. ಪ್ರಸ್ತುತ 2026ರ ಈ ಸಮಯದಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಯೋಜನೆ ಮತ್ತು ಏರ್ಪೋರ್ಟ್ ಮೆಟ್ರೋ ಕನೆಕ್ಷನ್ ಬಾಗಲೂರಿನ ಸಂಪರ್ಕ ವ್ಯವಸ್ಥೆಯನ್ನ ಮತ್ತಷ್ಟು ಹೈಟೆಕ್ ಮಾಡಿದೆ. ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಪ್ರಯಾಣ ಮಾಡೋರಿಗೆ ಇದು ಪರ್ಫೆಕ್ಟ್ ಅಡ್ರೆಸ್. ವಿದ್ಯಾಕಾಶಿ, ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳ ಅಡ್ಡ. ಬಾಗಲೂರು ಇಂದು ಕೇವಲ IT ಹಬ್ ಮಾತ್ರವಲ್ಲ, ಇದೊಂದು ದೊಡ್ಡ ಎಜುಕೇಶನಲ್ ಹಬ್ ಕೂಡ ಹೌದು. ಇಲ್ಲಿಗೆ ತೀರಾ ಹತ್ತಿರವಿರುವ ರೇವಾ ವಿಶ್ವವಿದ್ಯಾಲಯ ಮತ್ತು ಅನೇಕ ಅಂತಾರಾಷ್ಟ್ರೀಯ ಶಾಲೆಗಳು ಉತ್ತರ ಬೆಂಗಳೂರಿನ ವಿದ್ಯಾರ್ಥಿಗಳನ್ನ ಸೆಳೆದಿವೆ. ದೇಶದ ವಿವಿಧ ಮೂಲೆಗಳಿಂದ ಬಂದ ವಿದ್ಯಾರ್ಥಿಗಳು ಇಲ್ಲಿನ PGಗಳಲ್ಲಿ ವಾಸಿಸ್ತಾ ಬಾಗಲೂರಿಗೆ ಒಂದು ವೈವಿಧ್ಯಮಯ ಸಾಂಸ್ಕೃತಿಕ ಕಳೆ ನೀಡಿದ್ದಾರೆ. ಇಲ್ಲಿನ ಜ್ಞಾನದ ವಾತಾವರಣವು ಯುವ ಜನತೆಗೆ ಆಶಾ ದೀಪವಾಗಿದೆ. ಹೂಡಿಕೆದಾರರ ಪಾಲಿನ ಬಂಗಾರದ ಗಣಿ. ನೀವು ಹೂಡಿಕೆ ಮಾಡುವ ಯೋಚನೆಯಲ್ಲಿದ್ದರೆ ಬಾಗಲೂರು ಇವತ್ತು ಬಂಗಾರದ ಮೊಟ್ಟೆ ಇಡುವ ಕೋಳಿ. ಇಲ್ಲಿನ ವಿಲ್ಲಾಗಳು ಮತ್ತು ಗೇಟೆಡ್ ಕಮ್ಯುನಿಟಿಗಳು ಇವತ್ತು ಉದ್ಯೋಗಿಗಳ ಮೊದಲ ಆಯ್ಕೆ. 2026ರ ಇಂದಿನ ಮಾರುಕಟ್ಟೆ ದರದಂತೆ ಇಲ್ಲಿನ ಪ್ರಾಪರ್ಟಿ ಬೆಲೆಗಳು ಕಳೆದ 5 ವರ್ಷಗಳಲ್ಲಿ ಗಮನಾರ್ಹ ಏರಿಕೆ ಕಂಡಿವೆ. ಇವತ್ತು ಬಾಗಲೂರಿನಲ್ಲಿ ಒಂದು ಸೈಟ್ ತಗೊಂಡ್ರೆ ನಿಮ್ಮ ಭವಿಷ್ಯ ಭದ್ರ ಅನ್ನೋದು ರಿಯಲ್ ಎಸ್ಟೇಟ್ ಮಾರುಕಟ್ಟೆಯ ಮಾತು. ಇಲ್ಲಿನ ವಿಶಾಲವಾದ ಲೇಔಟ್ಗಳು ಮತ್ತು ಮಾಲಿನ್ಯ ರಹಿತ ಪರಿಸರ ಲಕ್ಸುರಿ ಜೀವನಕ್ಕೆ ಹೇಳ್ ಮಾಡಿಸಿದಂತಿದೆ. ಬಾಗಲೂರು ಕೆರೆ, ಪ್ರಕೃತಿಯ ಮಡಿಲಲ್ಲಿ ನೆಮ್ಮದಿ. ನಗರದ ಗದ್ದಲದ ನಡುವೆಯೂ ಬಾಗಲೂರು ತನ್ನ ಹಸಿರನ್ನ ಉಳಿಸಿಕೊಂಡಿದೆ. ಇಲ್ಲಿನ ಬಾಗಲೂರು ಕೆರೆಯನ್ನ ಸುಂದರವಾಗಿ ಪುನಶ್ಚೇತನಗೊಳಿಸಲಾಗಿದ್ದು, ಕೆರೆಯ ಸುತ್ತಲೂ ನಿರ್ಮಿಸಲಾಗಿರುವ ವಾಕಿಂಗ್ ಟ್ರ್ಯಾಕ್ ಮತ್ತು ಪಾರ್ಕ್ಗಳು ವಾಯು ವಿಹಾರಿಗಳಿಗೆ ಪ್ರಿಯವಾಗಿದೆ. ಮುಂಜಾನೆ ಮತ್ತು ಸಂಜೆ ಹೊತ್ತು ಇಲ್ಲಿನ ಕೆರೆ ದಂಡೆಗಳ ಮೇಲೆ ವಾಕ್ ಮಾಡೋದು ಮತ್ತು ಪಕ್ಷಿಗಳ ಚಿಲಿಪಿಲಿ ಕೇಳೋದು ಮನಸ್ಸಿಗೆ ಅಪಾರ ನೆಮ್ಮದಿ ನೀಡುತ್ತದೆ. ಆಧುನಿಕತೆಯ ಮಧ್ಯೆ ಪ್ರಕೃತಿಯ ಸೌಂದರ್ಯ ಇಲ್ಲಿ ಜೀವಂತವಾಗಿದೆ. ಆಹಾರ ಮತ್ತು ಜೀವನ ಶೈಲಿ, ಗ್ಲೋಬಲ್ ಫ್ಲೇವರ್ಸ್. ಬಾಗಲೂರಿನಲ್ಲಿ ಈಗ ಹೊಸ ಕೆಫೆಗಳು ಮತ್ತು ಹೋಟೆಲ್ಗಳು ಸಾಲು ಸಾಲಾಗಿ ತೆರೆದಿವೆ. ಏರೋಸ್ಪೇಸ್ ಪಾರ್ಕ್ನ ಉದ್ಯೋಗಿಗಳನ್ನ ಗುರಿಯಾಗಿಸಿಕೊಂಡು ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಆಹಾರದ ರುಚಿಗಳು ಲಭ್ಯ ಇದೆ. ಇದರ ಜೊತೆಗೆ ಸ್ಥಳೀಯ ನಾಟಿ ಸ್ಟೈಲ್ ಊಟದ ಹೋಟೆಲ್ಗಳು ಕೂಡ ಇಲ್ಲಿ ಬಹಳ ಪ್ರಸಿದ್ಧವಾಗಿವೆ. ಹಳ್ಳಿ ಸೊಗಡಿನ ಹಳೆಯ ರುಚಿ ಮತ್ತು ಆಧುನಿಕ ಪಬ್ ಸಂಸ್ಕೃತಿ ಎರಡೂ ಇಲ್ಲಿ ಪಕ್ಕಾ ಆಗಿ ಹೊಂದ್ಕೊಂಡಿವೆ. ಬಾಗಲೂರು ಅಂದ್ರೆ ಅದು ಕೇವಲ ಒಂದು ಬಡಾವಣೆಯಲ್ಲ, ಅದು ಆಧುನಿಕ ಬೆಂಗಳೂರಿನ ಹೊಸ ಉಸಿರು. ಇಲ್ಲಿ ಕೆಲಸ ಇದೆ, ಜ್ಞಾನ ಇದೆ, ಪ್ರಕೃತಿ ಇದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಭವಿಷ್ಯದ ಭರವಸೆ ಇದೆ. ನೀವು ನಗರದ ಒತ್ತಡದಿಂದ ದೂರವಾಗಿ ಒಂದು ಹೈಟೆಕ್ ಪರಿಸರದಲ್ಲಿ ನೆಮ್ಮದಿಯ ಜೀವನ ನಡೆಸಲು ಬಯಸಿದ್ರೆ ಬಾಗಲೂರು ಖಂಡಿತವಾಗಿ ಒಂದು ಬೆಸ್ಟ್ ಆಯ್ಕೆ. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ? ಬೆಂಗಳೂರಿನ ಬಾಗಲೂರಿನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ.